ಬನ್ನಿ ಮಹಾನ್ ತತ್ವಜ್ಞಾನಿ ಚಾಣಕ್ಯರ ಸಂಪತ್ತಿನ 5 ರಹಸ್ಯಗಳನ್ನು ನೋಡೋಣ. ಚಾಣಕ್ಯರ ಪ್ರಕಾರ ಹಣ ಮಾಡೋದು ಮಾತ್ರ ಮುಖ್ಯ ಅಲ್ಲ, ಅದನ್ನ ನಿಭಾಯಿಸೋದು ಒಂದು ಕಲೆ. ಒಬ್ಬ ಯುವಕ ಕೇಳಿದ ಈ ಒಂದು ಪ್ರಶ್ನೆ ಚಾಣಕ್ಯರಿಂದ 5 ಅದ್ಭುತ ಪಾಠಗಳಿಗೆ ಕಾರಣವಾಯಿತು. ಹಾಗಾದ್ರೆ ಚಾಣಕ್ಯರ ಮೊದಲ ಪಾಠ ಏನು? ಇದುವೇ ಸಂಪತ್ತಿನ ಅಡಿಪಾಯ. ನಮ್ಮ ಅತಿದೊಡ್ಡ ಆಸ್ತಿ ಹಣ ಅಲ್ಲ, ನಮ್ಮಲ್ಲಿರೋ ಕೌಶಲ್ಯ. ಅದನ್ನ ಪ್ರತಿದಿನ ಬೆಳೆಸ್ಬೇಕು. ಅಂದ್ರೆ ನಾವು ಮೌಲ್ಯಯುತರಾಗೋದ್ರ ಮೇಲೆ ಗಮನ ಕೊಟ್ರೆ ಹಣ ತಾನಾಗೆ ನಮ್ಮನ್ನ ಹುಡ್ಕೊಂಡು ಬರುತ್ತೆ. ಈಗ ಎರಡನೇ ತತ್ವ. ಇದು ನಾವು ಎಂದಿಗೂ ವಾಪಸ್ ಪಡೆಯಲಾಗದ ಒಂದರ ಬಗ್ಗೆ ಹೇಳುತ್ತೆ. ಅದೇ ಸಮಯ. ಚಾಣಕ್ಯರು ಸಮಯವನ್ನ ಹಣಕ್ಕೆ ಸಮ ಅಂತ ಹೇಳ್ತಾರೆ. ಯಾಕಂದ್ರೆ ಕಳೆದುಹೋದ ಪ್ರತಿಯೊಂದು ಕ್ಷಣವೂ ಕಳೆದುಹೋದ ಒಂದು ಅವಕಾಶ ಇದ್ದ ಹಾಗೆ. ಸರಿ, ಈಗ 3ನೇ ತತ್ವಕ್ಕೆ ಬರೋಣ. ಇದು ನಮ್ಮ ಆರ್ಥಿಕ ರಕ್ಷಣೆಯ ಬಗ್ಗೆ ಹೇಳುತ್ತೆ. ಅಂದ್ರೆ ನಮ್ಮ ಖರ್ಚುಗಳನ್ನು ಕಂಟ್ರೋಲ್ ಮಾಡಿ ಸ್ಪಷ್ಟವಾದ ಉಳಿತಾಯದ ಗುರಿಗಳನ್ನ ಇಟ್ಕೊಳ್ಳೋದು. ಅನಾವಶ್ಯಕ ಖರ್ಚು ಬಡತನಕ್ಕೆ ದಾರಿ ಮಾಡುತ್ತೆ ಅನ್ನೋದು ಅವರ ಸ್ಪಷ್ಟ ಎಚ್ಚರಿಕೆ ಆಗಿತ್ತು. ಈಗ 4ನೇ ತತ್ವ. ಇದು ಆದಾಯವನ್ನ ಹೆಚ್ಚಿಸೋಕೆ ಒಂದು ಅದ್ಭುತ ಸಲಹೆ ಕೊಡುತ್ತೆ. ಚಾಣಕ್ಯರ ಪ್ರಕಾರ ಕೇವಲ ಒಂದೇ ಆದಾಯದ ಮೂಲವನ್ನು ನಂಬಿ ಕೂರೋದು ತುಂಬಾ ಅಪಾಯಕಾರಿ. ಆರ್ಥಿಕ ಭದ್ರತೆಗೆ ಆದಾಯದ ಮೂಲಗಳು ಬೇರೆ ಬೇರೆ ಇರೋದು ಎಷ್ಟು ಮುಖ್ಯ ಅಂತ ಇದರಿಂದ ಗೊತ್ತಾಗುತ್ತೆ. ಇನ್ನು ಕೊನೆಯ ಹಾಗೂ 5ನೇ ತತ್ವ. ಇದು ಎಲ್ಲವನ್ನೂ ಒಟ್ಟಾಗಿ ಹಿಡಿದಿಡುವ ಒಂದು ಮನಸ್ಥಿತಿ. ದೀರ್ಘಾವಧಿಯ ಯಶಸ್ಸಿಗೆ ಪ್ರತಿದಿನ ಶಿಸ್ತಿನಿಂದ ಸಣ್ಣ ಹೆಜ್ಜೆಗಳನ್ನ ಇಡೋದು ಬಹಳ ಮುಖ್ಯ. ಯಾಕಂದ್ರೆ ನಿಜವಾದ ಸಂಪತ್ತು ಅನ್ನೋದು ಮ್ಯಾರಥಾನ್ ಇದ್ದಾಗೆ, ಸ್ಪ್ರಿಂಟ್ ಅಲ್ಲ. ಅದಕ್ಕೆ ಸಹನೆ ಬೇಕೇ ಬೇಕು. ಈ 5 ತತ್ವಗಳನ್ನ ಕೇಳಿದ್ಮೇಲೆ ಆ ಯುವಕನಿಗೆ ಒಂದು ಕೊನೆಯ ಕನ್ಫರ್ಮೇಷನ್ ಬೇಕಿತ್ತು. ಆಗ ಚಾಣಕ್ಯರು ಸಂಪತ್ತನ್ನ ಸೃಷ್ಟಿಸೋಕೆ ಒಂದು ಸಿಂಪಲ್ ಆದ್ರೆ ಪವರ್ಫುಲ್ ಫಾರ್ಮುಲಾ ಕೊಟ್ರು. ಇದರ ಜೊತೆಗೆ ಆ ಯುವಕನಿಗೆ ಅವರು ಒಂದು ಕೊನೆಯ ಆದರೆ ಬಹಳ ಮುಖ್ಯವಾದ ಎಚ್ಚರಿಕೆಯನ್ನು ಕೊಟ್ರು. ಹಾಗಾಗಿ ಶ್ರೀಮಂತರಾಗೋದು ಹೇಗೆ ಅನ್ನೋದು ಮಾತ್ರ ಪ್ರಶ್ನೆ ಅಲ್ಲ, ಬದಲಿಗೆ ಯಾರು ಕಂಟ್ರೋಲ್ನಲ್ಲಿರ್ತಾರೆ ಅನ್ನೋದು.